ಮಳೆಗಾಲ ಶುರುವಾಗ್ತಾ ಇದೆ. ದಯವಿಟ್ಟು ನಿಮ್ಮ ಮಕ್ಕಳ ಜೀವವನ್ನು ಕಾಪಾಡಿ. ವೀಕ್ಷಕರೇ, ದಯವಿಟ್ಟು ಮಕ್ಕಳ ಜೀವವನ್ನು ಕಾಪಾಡಿ. ಈಗಾಗಲೇ ತುಂಬ ಕಡೆ ಮಕ್ಕಳ ಜೀವ ಹೋಗಲು ಶುರುವಾಗಿದೆ. ವಿಷಯ ಶುರು ಮಾಡೋದಕ್ಕಿಂತ ಮೊದಲು ವೀಕ್ಷಕರೇ, ನಿಮ್ಮಲ್ಲಿ ಒಂದು ವಿನಂತಿ. ಇವತ್ತಿನ ವಿಡಿಯೋಗೆ ನೀವು ಲೈಕ್ ಕೊಡದೇ ಇದ್ದರೂ ಪರವಾಗಿಲ್ಲ. ಸಾಧ್ಯವಾದಷ್ಟು ಸಣ್ಣ ಸಣ್ಣ ಮಕ್ಕಳಿರುವ ತಂದೆ ತಾಯಿಗಳಿಗೆ ಇವತ್ತಿನ ವಿಡಿಯೋ ಕಳುಹಿಸಿರಿ. ದಯವಿಟ್ಟು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮಂಗಳೂರು ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಮಳೆಗಾಲ ಶುರುವಾಗ್ತಾ ಇದೆ. ಆದರೆ ಕೆಲವು ಮನೆಗಳಲ್ಲಿ ಇದೇ ಮಳೆಗಾಲ ಜೀವನ ಪೂರ್ತಿ ಮರೆಯಲಾಗದ ದುಃಖವನ್ನು ತಂದುಕೊಟ್ಟಿದೆ. ಕಳೆದ ವರ್ಷ ತುಂಬ ಮಕ್ಕಳು ಆಟಕ್ಕೆ ಈಜಲು ಹೋಗಿ ನೀರಿನಲ್ಲಿ ಮುಳುಗಿ ಪ್ರಾಣ ಕಳೆದುಕೊಂಡಿದ್ದಾರೆ. ಈ ವರ್ಷ ಈ ದುರ್ಘಟನೆ ಮರುಕಳಿಸಬಾರದು. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳು ಎಲ್ಲಿಗೆ ಹೋಗುತ್ತಿದ್ದಾರೆ, ಯಾರ ಜೊತೆ ಹೋಗುತ್ತಿದ್ದಾರೆ ಅನ್ನೋದನ್ನು ದಯವಿಟ್ಟು ಗಮನಿಸಿ. ಒಂದು ಕ್ಷಣದ ನಿಮ್ಮ ಅಜಾಗರೂಕತೆ ಒಂದು ಕುಟುಂಬದ ನಗುವನ್ನೇ ಕಸಿದುಕೊಳ್ಳಬಹುದು. ಮಳೆಗಾಲದಲ್ಲಿ ಕೆರೆಯ ನೀರು, ನದಿ, ಹೊಳೆ, ಗುಂಡಿಯಲ್ಲಿ ನಿಂತಿರುವ ನೀರು ಅಪಾಯಕಾರಿಯಾಗಿರುತ್ತದೆ. ಮಕ್ಕಳಿಗೆ ಈಜು ಬರುತ್ತದೆ ಎಂದು ನಂಬಿ ಒಬ್ಬರೇ ಕಳುಹಿಸಬೇಡಿ. ಸ್ನೇಹಿತರ ಜೊತೆ ಹೋಗಿ ಸಾಹಸ ಮಾಡುವಾಗ ಅಪಾಯ ಹೆಚ್ಚಾಗಿರುತ್ತೆ. ಚಿಕ್ಕ ಮಕ್ಕಳ ಮೇಲೆ ಹೆಚ್ಚು ಗಮನವಿರಲಿ. ವೀಕ್ಷಕರೇ, ಮಳೆಗಾಲದಲ್ಲಿ ಬಾವಿ, ಕೆರೆ, ನದಿ, ಹೊಳೆ ಇಂತಹ ನೀರು ತುಂಬಿದ ಗುಂಡಿಗಳು ಹೊರಗೆ ನೋಡಲು ಸಾಮಾನ್ಯವಾಗಿ ಕಾಣಬಹುದು, ಗುಂಡಿ ಇಲ್ಲದ ಹಾಗೆ ಕಾಣಬಹುದು. ಆದರೆ ಅವುಗಳ ಒಳಗಿನ ಆಳ, ಜಾರಿ ಬೀಳುವ ಮಣ್ಣು, ನೀರಿನ ವೇಗ ಎಷ್ಟು ಅಪಾಯಕಾರಿ ಎಂಬುದು ಮಕ್ಕಳಿಗೆ ಅರ್ಥವಾಗಿರುವುದಿಲ್ಲ. ಸ್ನೇಹಿತರ ಜೊತೆ ಆಟಕ್ಕೆ ಅಥವಾ ಈಜಲು ಹೋಗುವ ಮಕ್ಕಳು ಕೆಲವೊಮ್ಮೆ ಸಾಹಸ ಮಾಡಲು ಪ್ರಯತ್ನಿಸುತ್ತಾರೆ. ನನಗೆ ಈಜು ಬರುತ್ತೆ ಎಂಬ ಆತ್ಮವಿಶ್ವಾಸವೇ ಕೆಲವೊಮ್ಮೆ ದೊಡ್ಡ ಅಪಾಯಕ್ಕೆ ಕಾರಣವಾಗುತ್ತೆ. ಒಂದು ಕಾಲು ಜಾರಿ ಬಿದ್ದರೂ, ಆಳವಾದ ಗುಂಡಿಗೆ ಇಳಿದರೂ, ನೀರಿನ ಸೆಳೆತ ಹೆಚ್ಚಾದರೂ ಪ್ರಾಣ ಅಪಾಯ ಸಂಭವಿಸಬಹುದು. ಆದ್ದರಿಂದ ನಿಮ್ಮ ಮಕ್ಕಳನ್ನು ಇಂತಹ ಬಾವಿ, ನದಿ, ಕೆರೆ, ಹೊಳೆ ಅಥವಾ ನೀರು ತುಂಬಿರುವ ಅಪಾಯಕಾರಿ ಜಾಗಗಳಿಗೆ ಒಬ್ಬರೇ ಅಥವಾ ಸ್ನೇಹಿತರ ಜೊತೆ ಹೋಗಲು ಬಿಡಬೇಡಿ. ಅವರು ಎಲ್ಲಿಗೆ ಹೋಗುತ್ತಿದ್ದಾರೆ, ಯಾರ ಜೊತೆ ಇದ್ದಾರೆ ಎಂಬುದನ್ನು ದಯವಿಟ್ಟು ನೀವು ಗಮನಿಸಲೇಬೇಕು. ಒಂದು ಕ್ಷಣದ ಅಜಾಗರೂಕತೆ ಒಂದು ಕುಟುಂಬದ ನಗುವನ್ನೇ ಶಾಶ್ವತವಾಗಿ ಇಲ್ಲವಾಗಿಸಬಹುದು, ಒಂದು ಕುಟುಂಬವನ್ನೇ ಶಾಶ್ವತವಾಗಿ ಕಣ್ಣೀರಾಗಿಸಬಹುದು. ಈ ಮಳೆಗಾಲದಲ್ಲಿ ಪ್ರತಿಯೊಬ್ಬ ಪೋಷಕರು ಸ್ವಲ್ಪ ಹೆಚ್ಚು ಜಾಗ್ರತೆ ವಹಿಸಿ. ಮಕ್ಕಳಿಗೆ ಸಣ್ಣ ಪ್ರಾಯದಲ್ಲಿಯೇ ನೀರಿನಿಂದ ಉಂಟಾಗುವ ಅಪಾಯಗಳ ಬಗ್ಗೆ ನೀವು ತಿಳಿಸಿಕೊಡಬೇಕು. ಮಳೆಗಾಲದಲ್ಲಿ ಕೆರೆ, ಬಾವಿ, ನದಿ, ಹೊಳೆ, ನೀರು ತುಂಬಿದ ಗುಂಡಿಗಳ ಬಳಿ ಆಟವಾಡಬಾರದು ಎಂದು ಸ್ಪಷ್ಟವಾಗಿ ನೀವು ಹೇಳಿಕೊಡಬೇಕು. ಸ್ನೇಹಿತರು ಕರೆಯುತ್ತಿದ್ದಾರೆ ಎಂದು ಯಾರ ಜೊತೆ ಬೇಕಾದರೂ ಈಜಲು ಹೋಗಬಾರದು, ದೊಡ್ಡವರು ಇಲ್ಲದೆ ನೀರಿಗೆ ಇಳಿಯಬಾರದು ಎಂಬ ಮುಂಜಾಗ್ರತಾ ಕ್ರಮಗಳನ್ನು ಅವರಿಗೆ ನೀವು ತಿಳಿಸಿಕೊಡಬೇಕು. ಜಾರಿ ಬೀಳುವ ಜಾಗಗಳಲ್ಲಿ ಓಡಾಡಬಾರದು, ನೀರಿನ ಆಳ ಗೊತ್ತಿಲ್ಲದೆ ನೀರಿಗೆ ಇಳಿಯಬಾರದು, ಮಳೆಯಿಂದ ನೀರಿನ ವೇಗ ಹೆಚ್ಚಾಗಿರುವ ಸ್ಥಳಗಳಿಗೆ ನೀವು ಹೋಗಬಾರದು, ಈಜಬಾರದು ಎಂಬುದನ್ನು ಮಕ್ಕಳಿಗೆ ಸ್ಪಷ್ಟವಾಗಿ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿಕೊಡಿ. ಯಾವುದೇ ಅಪಾಯ ಕಂಡರೆ ತಕ್ಷಣ ಮನೆಯವರಿಗೆ ಅಥವಾ ದೊಡ್ಡವರಿಗೆ ತಿಳಿಸಬೇಕು ಎಂದು ನೀವು ಸ್ಪಷ್ಟವಾಗಿ ಹೇಳಿಕೊಡಬೇಕು. ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ತಿಳಿಸಿದರೆ ಅದು ಅವರ ಜೀವವನ್ನೇ ಕಾಪಾಡುವ ದೊಡ್ಡ ರಕ್ಷಣೆಯಾಗಬಹುದು. ಈ ಮಳೆಗಾಲದಲ್ಲಿ ನಿಮ್ಮ ಮಕ್ಕಳನ್ನು ಜಾಗ್ರತೆಯಿಂದ ಕಾಪಾಡಿ. ಈ ವಿಡಿಯೋದ ಒಂದು ಶೇರ್ ಒಂದು ಮಗುವಿನ ಜೀವ ಉಳಿಸಬಹುದು. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಕಳುಹಿಸಿರಿ. ಈ ಮಳೆಗಾಲದಲ್ಲಿ ನಿಮ್ಮ ಮಕ್ಕಳನ್ನು ಜಾಗ್ರತೆಯಿಂದ ಕಾಪಾಡಿ. ನಿಮ್ಮ ಈ ಒಂದು ಶೇರ್ ಒಂದು ಮಗುವಿನ ಜೀವ ಉಳಿಯಲು ಕಾರಣವಾಗಬಹುದು. ದಯವಿಟ್ಟು ಎಲ್ಲ ಪೋಷಕರಿಗೂ ಈ ವಿಡಿಯೋ ಕಳುಹಿಸಿರಿ.